46 ಜನ ನಾನಿದ್ದಾಗ 6 ಜನ ಶಾಸಕರು ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸಿದ್ವಿ. ನಾವೆಲ್ಲ ಸದನ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರು ಕೂಡ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮೊನ್ನೆ ಹಿರಿಯ ಶಾಸಕರೆಲ್ಲರೂ ಸೇರಿಕೊಂಡು ನಮ್ಮನ್ನು ಮಂತ್ರಿ ಮಾಡಬೇಕು ಅಂತಕೊಂಡು ಹೇಳಿ ಒಂದು 25-30 ಜನ ಅವ್ರಿಗೂ ಒಂದು ಕಡೆ ಸೇರಿದ್ದನ್ನು ಕೂಡ ನಮ್ಮ ಗಮನಕ್ಕಿದೆ. ನಾವು ಯಾರ ಪರ ವಿರುದ್ಧ ಅಂತ ನೀನು ಸೇರಿಲ್ಲ. ನಾವೆಲ್ಲರೂ ಸೇರಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಂದರ್ಭ ಇದ್ದರೆ ಹೈಕಮಾಂಡ್ ಅವ್ರಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು. ನಮಗೂ ಅವಕಾಶ ಕೊಡೋದು ಕೆಳಗೆ ಸೇರಿ ಹೊರತಾಗಿ ಬೇರೆ ಉದ್ದೇಶ ಅದರಲ್ಲಿ ಏನೂ ಇಲ್ಲ. ಮತ್ತು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಫಸ್ಟ್ ಟೈಮ್ ಗೆದ್ದವರು ಅದಾರ, ಸೆಕೆಂಡ್ ಟೈಮ್ ಗೆದ್ದವರು ಅದಾರ. ಅದಕ್ಕೆ ನಮಗೂ ಕೂಡ ಅವಕಾಶವನ್ನು ಕೊಡ್ರಿ ಅಂತ ಬೇಡಿಕೆಗಿಟ್ಟೆ ಹೊರತಾಗಿ ಅದರ ಅರ್ಥ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ಶಾಸಕರು ಸೇರಿದ್ದಂತೂ ಕರೆ. ಈಗ ಮೊದಲನೇ ಬಾರಿ ಗೆದ್ದವರಿಗೆ ಅವಕಾಶ ಇಲ್ಲ ಅಂತಂದೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಾಗಿದೆಯಲ್ಲ. ಹಾಂ, ಮುಖ್ಯಮಂತ್ರಿ ಹೇಳಿದ್ದು ಒಳ್ಳೆ ಅಪೀಲ್ ಮಾಡಬಾರ್ದು ಅಂತಿದ್ದು. ಒಂದು ಸಲ JMMC ಕೋರ್ಟ್ನಾಗ ರಿಜೆಕ್ಟ್ ಆಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ತೀವಿ. ಹಂಗೆ ಜಡ್ಜ್ ಇದ್ದಾಗ ಅಂತಲ್ಲ ಇಲ್ಲ. ಈಗ ನಮ್ಮ ಕೋರ್ಟ್ನಾಗ ಇಲ್ಲೇ ಕೆಳಗೆ ಫೈಟ್ ಮಾಡೋರು. ನಾವು ಹೇಳಿದ್ರು ನಾವೆಲ್ಲ ಡೆಲ್ಲಿ ಮಾಡಿ ರಾಜಕಾರಣ ಅಲ್ಲ, ನಾವೆಲ್ಲ ಕೆಳಗೆ ವಿಚಾರ ಮಾಡ್ತೇವೆ ಎಲ್ಲರೂ ಕೂಡಿ. ಆದರೆ ಯಾರ್ದರ ವಿರುದ್ಧ ಯಾರ್ದರ ಪರ ಅಂಥದ್ದೇನಿಲ್ಲ. ನಿನ್ನೆ ಮಾತ್ರ ಎಲ್ಲರೂ ಹಾಟ್ಲಿಯಾಗಿ ಒಬ್ರಿಗೊಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಊಟ ಮಾಡಿ ಎದ್ದು ಬಂದೇವೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾಯಕರು ಯಾರು ಸರ್ ನಿಮಗೆ? ಎದಕ್ಕೆ? ನಿನ್ನೆ 46 ಜನ ಕುಡಿದವರೆಲ್ಲ ಸಾಮೂಹಿಕ ನಾಯಕತ್ವ. ಸಚಿವ ಸ್ಥಾನ ಪುನರಚನೆ ಆಗಬೇಕು, ವಿಸ್ತರಣೆ ಆಗಬೇಕು ಅಂತ ಕೇಳಿದ ತಕ್ಷಣ ಇನ್ನೊಂದು ಸಬ್ಜೆಕ್ಟ್ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಪುರುಷ ಪ್ರಧಾನ ಆಗುತ್ತೆ. ನೀವು ಈ ರೀತಿ ರೈಸ್ ಮಾಡೋದು ಇನ್ನೊಂದು ಬೆಳವಣಿಗೆಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನ. ನಮಗೆ ಅದು ಏನು ಗೊತ್ತಿಲ್ಲ ರೀ. ನಮಗೂ ಏನಾಗೈತಿ, ಒಬ್ಬ MLA ಆದಮೇಲೆ ಮೊದಲೇಕೆ ವಿಧಾನಸಭೆ ಮೆಟ್ಲು ಹತ್ತಬೇಕು ಅಂತಾರೆ, ವಿಧಾನಸಭೆ ಪ್ರವೇಶ ಮಾಡಬೇಕು ಅಂತಾರೆ. ಯಾರೇ ಅಧಿಕಾರಕ್ಕೆ ಬರಬೇಕಾದ್ರೂ ಕೂಡ ಮತ್ತೆ ಮಂತ್ರಿ ಆಗಬೇಕು ಅನ್ನೋಂಥ ಅವಕಾಶ ಎಲ್ರಿಗೂ ಸಮರ್ಥರದಾರ, ಯಾರು ಇಲ್ಲ ಅಂತ ಅನ್ನಂಗಿಲ್ಲ. ನಾವು ಹಿರಿಯರು ತೆಗೀರಿ ಅಂತೂ ಅನ್ನಂಗಿಲ್ಲ. ಹಿರಿಯರನ್ನ ಇಟ್ಕೊಂಡು ನಮ್ಮನ್ನೂ ಒಂದು 4 ಮಂದಿ ತೊಗೊಂಡು ನೀವು ಕೌಂಟ್ ಮಾಡಿರಿ ಅಂತ ಕೇಳ್ತೀವಿ ಅಷ್ಟೇ. ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಚರ್ಚೆ ನಡೆದಿರುವಾಗ ಅಲ್ಲಲ್ಲ, ನಮ್ಗೇನು ಗೊತ್ತಿ. ಈಗ ಸೀನಿಯರ್ ಶಾಸಕರು ತಮ್ಮ ಅಪೀಲನ್ನು ಅವ್ರು ಕೇಳ್ಕೊಂಡಾರ, ಅವರು ನಮ್ಮ ಗತೆನೇ ಸೇರ್ಯಾರ. ಅವರು ಕೇಳ್ಕೊಂಡು ಇವತ್ತು ಎಲ್ಲರ ಕೂಡ ಸೇರ್ಕೊಂಡದ್ದು. ಅದಕ್ಕೆ ಇವತ್ತು ಇದೇನು ಅದು ಬೇರೆ ನಾವು ನೀನು ಊಟಕ್ಕೆ ಸೇರೀವಿ ಅದೊಂದು ದೊಡ್ಡ ಸುದ್ದಿ ಆಯ್ತು ಇವತ್ತು. ಅದಕ್ಕೆ ನಾನು ನಿಮ್ಮ ಮುಂದಲಕ್ಕೆ ಯಾಕೆ ಸ್ಪಷ್ಟೀಕರಣ ಕೊಡೈತೀವಿ ಅಂದರೆ, ನಿನ್ನ ನಾವೆಲ್ಲರೂ ಸೇರಿಕೊಂಡು ಅಪೀಲ್ ಮಾಡೇವಿ. ಫಸ್ಟ್ ಟೈಮ್ ಗೆದ್ದವ್ರು ಒಂದು 3-4 ಮಂದಿ ಮಾಡಿರಿ, ಸೆಕೆಂಡ್ ಟೈಮ್ ಗೆದ್ದವ್ರು ಒಂದು 4-5 ಮಂದಿ ಮಾಡಿರಿ, ಅದ್ರ ಕೂಡ ಸೀನಿಯರ್ನೂ ಇಟ್ಕೋರಿ. ನಮ್ದು ಇಷ್ಟ. ಮೊದಲ ಸ್ಥಾನದ ಚರ್ಚೆ ಇನ್ನೂ ಕೂಡ ಅಪೂರ್ಣ ಆಗಿದೆ. ನಾಯಕತ್ವ ಗೊಂದಲದ ಇತ್ಯರ್ಥ ಆಗೋವರೆಗೂ ಕೂಡ ಇದು ಯಾವುದೂ ಕೂಡ ಬಗೆಹರಿಯೋ ಲಕ್ಷಣಗಳಿಲ್ಲ. ಅಲ್ಲ, ಅದ್ರ ಬಗ್ಗೆ ಹೈಕಮಾಂಡ್ ಇದೆ, ನಾವು ಯಾರು ಮಾತಾಡೋದಿಲ್ಲ. ಅದಕ್ಕೆ ಹೈಕಮಾಂಡವ್ರು ನಮ್ಗೆ ಮಾತಾಡೋದು. ನಾವು ನಮ್ಮನ್ನು ಮಂತ್ರಿ ಮಾಡಿರೋದಕ್ಕೆ ಯಾಕೆ ಸೇರಿ ಹೊರತಾಗಿ ಬೇರೆ ಉದ್ದೇಶ ಇಲ್ಲ. ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಗಳವಾರ ಭೇಟಿ ಆಗ್ಬೇಕು ಅನ್ನೋಂಥ ಚರ್ಚೆ ಪ್ರಾರಂಭ ಆಗಿದೆ. ಅದು ಮುಗಿದ ನಂತರ ಡೆಲ್ಲಿಗೆ ಹೋಗ್ಬೇಕಾದ್ರೆ ಮೇಲಿನವ್ರ ಅನುಮತಿ ಪಡೆದು ಡೆಲ್ಲಿಗೆ ಹೋಗ್ಬೇಕು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಎಲ್ಲಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಭಾಳ ಜನ, ನಮ್ಮ ಸುರ್ಜೇವಾಲ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಭೇಟಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿನ್ನ ಚರ್ಚೆ ಆಗಿದೆ. ಮೊದಲೇ ಅಂತ ನಮಗಿಬ್ಬರು ನಾಯಕರಿಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ, ಉಪಮುಖ್ಯಮಂತ್ರಿ ಮೊದಲೇಕ ಅಪೀಲ್ ಇವ್ರಿಗೆ ಮಾಡ್ತೀವಿ. ಅವಕಾಶ ನೀವು ಫಸ್ಟ್ ಸೆಕೆಂಡ್ದವ್ರಿಗೆ ಇಲ್ಲ ಅಂದರೆ ಮತ್ತು ಆತ್ಮ ನೀವು ಹೆಂಗೆ ಹೇಳ್ತೀರಿ ಹಂಗಂತ ಕೇಳ್ತೀವಿ. ಅದು ಅಪೀಲ್ ಅಂತೂ ಮಾಡೇವಿ. ಯಾವುದು ನೀವು ಹೋಗಿ ಬರ್ರಿ ಅಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರೆ ವಿಚಾರ ಮಾಡ್ತೀವಿ. ವಿತೌಟ್ ಕೋರ್ಟ್ ಪರ್ಮಿಷನ್ ಏನೂ ನಾವು ಮಾಡೋಲ್ಲ.